ದೀಪಕ್ ಆತ್ಮಹತ್ಯೆ ಪ್ರಕರಣ, ಶಿಮ್ಜಿತಾ ಮುಸ್ತಾಫಾ ಅರೆಸ್ಟ್, ಪುರುಷರ ಆಯೋಗ ರಚನೆಗೆ ಆಗ್ರಹ. ಕೇರಳದ ಕ್ಯಾಲಿಕಟ್ ಜಿಲ್ಲೆಯಲ್ಲಿ ನಡೆದ ದೀಪಕ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ದ ಯುವತಿ ಶಿಮ್ಜಿತಾ ಮುಸ್ತಾಫಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಸ್ನಲ್ಲಿನ ತನ್ನ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಜನವರಿ 18ರಂದು ದೀಪಕ್ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ದೀಪಕ್ ಆತ್ಮಹತ್ಯೆ ಮಾಡಿಕೊಂಡ ದಿನದಿಂದ ಶಿಮ್ಜಿತಾ ಮುಸ್ತಾಫಾ ತಲೆಮರೆಸಿಕೊಂಡಿದ್ಲು. ಕೇರಳ ಪೊಲೀಸರು ಪತ್ತೆಗಾಗಿ ತೀವ್ರ ಶೋಧ ನಡೆಸ್ತಾ ಇದ್ರು. ಕೊನೆಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬುಧವಾರ ವಡಕರ ಸಮೀಪವಿರುವ ಅವಳ ಸಂಬಂಧಿಕರ ಮನೆಗೆ ದಾಳಿ ನಡೆಸಿ ಶಿಮ್ಜಿತಾಳನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧನದ ನಂತರ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಶಿಮ್ಜಿತಾ ಮುಸ್ತಾಫಾ ವಿದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಪರಾರಿಯಾಗಬಹುದು ಅಂತ ಪೊಲೀಸರಿಗೆ ಬಲವಾದ ಅನುಮಾನ ಇತ್ತು. ಹಾಗಾಗಿ ಅವಳು ವಿಮಾನ ನಿಲ್ದಾಣದ ಮೂಲಕ ದೇಶ ಬಿಟ್ಟು ಹೋಗದಂತೆ ತಡೆಯೋಕೆ ಪೊಲೀಸರು ಲುಕ್ಔಟ್ ಸರ್ಕ್ಯುಲರ್ ಹೊರಡಿಸಿದ್ರು. ಈ ನಡುವೆ ಪೊಲೀಸರು ಬಸ್ನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ದೀಪಕ್ ಅವರು ಮಹಿಳೆಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಲ್ಲದೆ ಶಿಮ್ಜಿತಾ ಹಾಕಿದ್ದ ವಿಡಿಯೋವನ್ನ ಅವಳು ಎಡಿಟ್ ಮಾಡಿ ದೀಪಕ್ ನನ್ನ ವಿಲನ್ ರೀತಿ ಬಿಂಬಿಸೋಕೆ ಯತ್ನಿಸಿದ್ಲು ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈಗ ಆಕೆಯ ಫೋನ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದು ಅದರಲ್ಲಿರುವ ಅಸಲಿ ವಿಡಿಯೋವನ್ನ ಹೊರತೆಗೆಯೋಕೆ ಸೈಬರ್ ಸೆಲ್ಗೆ ಕಳಿಸಿದ್ದಾರೆ. ಈ ಪ್ರಕರಣ ಪುರುಷರ ಮೇಲೆ ನಡೆಯುವ ಸುಳ್ಳು ಆರೋಪಗಳ ಬಗ್ಗೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಸಾಮಾಜಿಕ ಹೋರಾಟಗಾರ ರಾಹುಲ್ ಈಶ್ವರ್ ಅವರು ದೀಪಕ್ ಮನೆಗೆ ಭೇಟಿ ನೀಡಿದ್ದಾರೆ. ದೀಪಕ್ ಕುಟುಂಬಕ್ಕೆ ತಕ್ಷಣದ ನೆರವಾಗಿ 3.17 ಲಕ್ಷ ರೂಪಾಯಿ ಧನ ಸಹಾಯ ನೀಡಿದ್ದಾರೆ. ಮಹಿಳೆಯರಿಗೆ ಇರುವಂತೇನೆ ಪುರುಷರಿಗೂ ರಕ್ಷಣೆ ನೀಡುವಕ್ಕೆ ಪುರುಷರ ಆಯೋಗ ಸ್ಥಾಪನೆ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಒಂದು ಸುಳ್ಳು ವಿಡಿಯೋದಿಂದ ಒಬ್ಬ ವ್ಯಕ್ತಿಯ ಗೌರವ ಮತ್ತು ಪ್ರಾಣ ಎರಡೂ ಹೋಗಿದೆ. ಶಿಮ್ಜಿತಾಗೆ ಕಠಿಣ ಶಿಕ್ಷೆ ಆಗೋವರೆಗೆ ನಾವು ಬಿಡೋದಿಲ್ಲ ಅಂತ ರಾಹುಲ್ ಈಶ್ವರ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ವಿಚಾರಣೆ ಮತ್ತು ಡಿಜಿಟಲ್ ಲೋಕದ ತರಾತುರಿಯ ತೀರ್ಪುಗಳು ಹೇಗೆ ಒಬ್ಬ ವ್ಯಕ್ತಿಯ ಬದುಕನ್ನೇ ಬಲಿ ಪಡಿಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಕೋಝಿಕೋಡ್ನ ಗೋವಿಂದಪುರ ನಿವಾಸಿ ದೀಪಕ್ ಅವರು ವಸ್ತ್ರ ವ್ಯಾಪಾರ ಮಳಿಗೆಯೊಂದರಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಜನವರಿ 16ನೇ ತಾರೀಕು ಕೆಲಸದ ನಿಮಿತ್ತ ಅವರು ಕೋಝಿಕೋಡ್ನಿಂದ ಕಣ್ಣೂರಿಗೆ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ವೇಳೆ ಪಯ್ಯನೂರು ಎಂಬಲ್ಲಿ ಬಸ್ಸಿನಲ್ಲಿ ಸಹ ಪ್ರಯಾಣಿಕರಾಗಿದ್ದ ಶಿಮ್ಜಿತಾ ಮುಸ್ತಾಫಾ ದೀಪಕ್ ಅವರು ತಮ್ಮನ್ನ ಉದ್ದೇಶಪೂರ್ವಕವಾಗಿ ಮುಟ್ಟಿದ್ದಾರೆ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿ ವಿಡಿಯೋ ಚಿತ್ರೀಕರಿಸಿದ್ರು. ಈ ವಿಡಿಯೋವನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ವಿಡಿಯೋ ಕೂಡಲೇ ವೈರಲ್ ಆಗಿತ್ತು. ಲಕ್ಷಗಟ್ಟಲೆ ವ್ಯೂಸ್ ಮತ್ತು ಪ್ರತಿಕ್ರಿಯೆ ಬಂದಿತ್ತು. ಇದರ ಬೆನ್ನಲ್ಲೇ ದೀಪಕ್ ಮನನೊಂದು ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.